ಮನುಷ್ಯ ಸಂಪೂರ್ಣ ನಮಗೇನಾಗ್ತಿದೆ ಅಂದರೆ ವಿ ಆಲ್ವೇಸ್ ಥಿಂಕ್ ಆ್ಯಂಡ್ ಅಸ್ಯೂಮ್ ದಟ್ ವಿ ಆರ್ ಸ್ಪೆಷಲ್. ನೋ, ಇನ್ ದ ಎಕ್ಸಿಸ್ಟೆನ್ಸ್ ವಿ ಆರ್ ನಥಿಂಗ್. ಈ ವಚನಗಳೇ ಒಂಥರ ಗುರುವಿನ ಸ್ಥಾನದಲ್ಲಿವೆ, ಆದರೂ ಕೂಡ ನಮ್ಗೆ ಗುರುಗಳು ಬೇಕಾಗ್ತಾರೆ. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು, ಆಚಾರವೆಂಬ ಕಾಯಾಯಿತ್ತು. ಮೂರು ಶುದ್ಧವಾಗಿರ್ಬೇಕು: ಮಾತು, ಮನ ಮತ್ತು ಒಳಗಿನ ವಿಚಾರಗಳು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಹಾಗೆ ನಾವು ಸಾಧನೆ ಮಾಡುವಾಗ ಸಣ್ಣ ಪುಟ್ಟ ತನು ಅಲ್ಲಾಡಿಸಿ ನೋಡಿದಾಗ, ಮನ ಅಲ್ಲಾಡಿಸಿ ನೋಡಿದಾಗ ನಾನು ಓಡೋಗ್ಬಿಡ್ತೀನಿ ಅಂದರೆ ಅವನ ಲೆಂಕ ಆಗಲಿಕ್ಕೆ ಶಕ್ಯನೇ ಇಲ್ಲ. ನಾನು ಓಡೋದಿಲ್ಲ, ಬೇಡೋದಿಲ್ಲ, ಕೂಡಲ ಸಂಗಮ ಅಂತ ನಾನು ಪ್ರತಿಜ್ಞೆಯನ್ನು ಮಾಡಬೇಕು. ಬಯಲ ರೂಪ ಮಾಡಬಲ್ಲಾತನೇ ಶರಣನು 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 ಶರಣನು. ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ ಲಿಂಗಾನುಭಾವಿ ಲಿಂಗಾನುಭಾವಿ. ಇವನ ಅವ್ಯಕ್ತ ಅನುಭವ ಏನು ಅರ್ಥ ಆಗ್ತಾ ಇದೆಯಲ್ಲ ನಮಗೆ, ಇದನ್ನ ವಚನಗಳಲ್ಲಿ ಏನಾದರೂ ಹೇಳಲಾಗಿದೆಯಾ? ಏನೆಂಬೆ ಒಂದೆರಡಾದುದ, ಏನೆಂಬೆ ಒಂದೆರಡಾದುದ, ಏನೆಂಬೆ ಎರಡೊಂದಾದುದ. ಎಲ್ಲವನ್ನು ಬಿಟ್ಟು ನಾವು ಹೋಗ್ಬೋಣ, ಯಾರಕ್ಕೆ ಹಚ್ಚಿ ಬಿಡಪ್ಪ ಇದು, ಅಂದರೆ ಎಸ್ಕೇಪ್ ಆಗ್ಬೋಣ ಅನ್ನೋದು ಬರುತ್ತೆ ಮನಸ್ಸಿಗೆ ಅಲ್ವಾ? ಹೌದು. ಅದು ಈ ಎಸ್ಕೇಪಿಸಮ್ ಅಂತಂದರೆ ನಾ ಹೇಳೋದು ಸಾಧನೆ ಸಾಕಾಗಿ ಓಡಿ ಹೋಗುವಂಥದ್ದು. ಓಕೆ, ಅದ್ರ ಬಗ್ಗೆ ಏನಾದರೂ ಇದೆಯಾ? 100%. ಯಾಕಂದ್ರೆ ನೀವು ಹೇಳಿದಾಗ ಈ ಕ್ರೊನಾಲಜಿ ನೋಡಿದಾಗ ಒಂದೇನೋ ಮುಗಿಸಿವಿ ಅಂದರೆ ಇನ್ನೊಂದು ಹಾಗೆ ಪರೀಕ್ಷೆ ಬರ್ತಾ ಇದ್ದಾಗ ಸಹಜವಾಗಿ ಯಾರಿಗೆ ಆದರೂ ಅದಕ್ಕೆ ಬೇಕ್ರಿ ಬಿಟ್ಟು ಓಡೋಗೋಣ ಅಂತ ಅನಿಸುತ್ತೆ. ಅದಕ್ಕೂ ಕೂಡ ಒಂದು ಅದ್ಭುತವಾದ ವಚನವನ್ನು ಅವರು ಹೇಳ್ತಾರೆ ಇಲ್ಲಿ. ಓಡುವಾತ ಲೆಂಕನಲ್ಲ, ಓಡುವಾತ ಲೆಂಕನಲ್ಲ, ಬೇಡುವಾತ ಭಕ್ತನಲ್ಲ, ಬೇಡುವಾತ ಭಕ್ತನಲ್ಲ. ಓಡಲಾಗದು ಲಂಕನು, ಬೇಡಲಾಗದು ಭಕ್ತನು, ಓಡಲಾಗದು ಲಂಕನು, ಬೇಡಲಾಗದು ಭಕ್ತನು. ಓಡನಯ್ಯ ಬೇಡನಯ್ಯ, ಓಡನಯ್ಯ ಬೇಡನಯ್ಯ. ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ದೇವ. ಓಡುವಾತ ಲೆಂಕನಲ್ಲ, ಬೇಡುವಾತ ಭಕ್ತನಲ್ಲ. ಲೆಂಕ ಅಂದರೆ ಸಾಕಷ್ಟು ಒಂದಿಷ್ಟು ಗ್ರಾಮಗಳನ್ನು ಅಥವಾ ಯಾವುದೋ ಒಂದು ಊರುಗಳನ್ನು ನೋಡ್ಕೊಳ್ಳಿಕ್ಕಿರ್ತಕ್ಕಂಥ ಮುಖ್ಯಸ್ಥ ಅವನು. ಲೆಂಕಾಧಿಕಾರಿ, ಲೆಂಕ ಅಂತಿರ್ತೇವಲ್ಲ ನಾವು. ಅವನೇನಾದರೂ ಬಿಟ್ಟು ಹೋದ ಅಂತಂದರೆ ಕೊಟ್ಟಿರೋ ಜವಾಬ್ದಾರಿಯಿಂದ ಅವನು ಲೆಂಕನಲ್ಲ. ಹಾಗೆ ನಿಜವಾದ ಭಕ್ತ ಯಾರು ಅಂದರೆ ಬೇಡಿದರೆ ಅವನು ಭಕ್ತನಲ್ಲ. ನಿಜವಾದ ಭಕ್ತನಿಗೆ ಬೇಡೋ ಅವಶ್ಯಕತೆಯೇ, ಯಾಕಂದರೆ ಸಂಪೂರ್ಣ ಸಮರ್ಪಣೆಯಿಂದ ನಾವು ಸಂಪೂರ್ಣವಾಗಿ ಆ ಭಕ್ತಿಯಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಒಳಗೆ ಒಂದು ಯಾವುದೇ ಕೆಲಸ ಇರಲ್ಲ ಅದನ್ನು ಮುಳುಗಿದಾಗ, ಆ ಕಾಯಕವನ್ನು ಸಂಪೂರ್ಣವಾಗಿ ಅದನ್ನು ಮುಳುಗಿದಾಗ ಬೇಡೋ ಅವಶ್ಯಕತೆ ಇಲ್ಲ. ನಮಗೆಲ್ಲರಿಗೂ ಜೀವನದಲ್ಲಿ ಒಂದು ಅನುಭವ ಆಗಿರುತ್ತೆ.
ತುಂಬ ಕಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿ, ಏನದು ಯಾರಿಗೂ ಹೇಳ್ಕೊಳ್ಳಿಕ್ಕಿರದೆ ಅಂತ ಪರಿಸ್ಥಿತಿ ಇದ್ದಾಗ ಅನಿರೀಕ್ಷಿತವಾಗಿ ಎಲ್ಲಿಂದನೋ ನಮಗೆ ಸಹಾಯಗಳ ಪೂರ ಎಸ್ ಬಂದೋದ್ಗತ್ತೆ. ಎವ್ರಿಬಡಿ ಎಕ್ಸ್ಪೀರಿಯನ್ಸ್ ದಿಸ್. ಯಾರೋ ಒಬ್ಬನು ದೇವ್ರ ಬಂದಂಗೆ ಬಂದರಿ ಅಂತೀವಿ. ಒಂದು ಹಂತಕ್ಕೆ ಹೋದಾಗ ನಿಜವಾದ ಸಮರ್ಪಣೆ ಇದ್ದಾಗ ಬೇಡುವ ಅವಶ್ಯಕತೆ, ದ ನೀಡ್ಸ್ ವಿಲ್ ಬಿ ಟೇಕನ್ ಕೇರ್. ಹಾಗೆ ನಾವು ಸಾಧನೆ ಮಾಡುವಾಗ ಸಣ್ಣ ಪುಟ್ಟ ತನು ಅಲ್ಲಾಡಿಸಿ ನೋಡಿದಾಗ, ಮನ ಅಲ್ಲಾಡಿಸಿ ನೋಡಿದಾಗ ನಾನು ಓಡೋಗ್ಬಿಡ್ತೀನಿ ಅಂದರೆ ಅವನ ಲೆಂಕ ಆಗಲಿಕ್ಕೆ ಶಕ್ಯನೇ ಇಲ್ಲ. ಓಡಲಾಗದು ಲೆಂಕದು, ಬೇಡಲಾಗದು ಭಕ್ತನು. ನಾನು ಓಡೋದಿಲ್ಲ, ಬೇಡೋದಿಲ್ಲ ಕೂಡಲ ಸಂಗಮ ಅಂತ ನಾನು ಪ್ರತಿಜ್ಞೆಯನ್ನು ಮಾಡಬೇಕು. ಏನೇ ಬರಲಿ ಅದನ್ನು ನಾನು ಎದುರಿಸ್ತೇನೆ. ಹಾಗೆ ತನುವನ್ನು ಶುದ್ಧಗೊಳಿಸೋದು ಅಂದರೆ ನಮ್ಮ ಮಾತಿನಿಂದ ಆಗುವ ಕೆಲವು ತೊಂದರೆಗಳಿರುತ್ತೆ. ಸೊ ಅದ್ರ ಮೇಲೆ ಅದಕ್ಕಿಂತ ಮಾತಿನ ಬಗ್ಗೆ ಸಂಪೂರ್ಣ ಗಮನ ಕೊಟ್ಟಾಗ ತನು ಶುದ್ಧವಾಗಿರುತ್ತೆ. ನಂತರ ಹಾಗೆ ಒಳಗಡೆ ಮಾತ್ಸರ್ಯ ಮತ್ತು ಇನ್ನಿತರ ಕಳಬೇಡ ಕೊಲಬೇಡ ಅನ್ನೋ ವಚನ ನಾನು ಕೇಳಿದಾಗ ಅದರಲ್ಲಿ ಹಾಗೇ ಬರುತ್ತೆ. 3 ಶುದ್ಧವಾಗಿರ್ಬೇಕು: ಮಾತು, ಮನ ಮತ್ತು ಒಳಗಿನ ವಿಚಾರಗಳು. ಯಾಕಂದ್ರೆ ನಾವು ಒಬ್ಬ ವ್ಯಕ್ತಿಯ ಆ್ಯಕ್ಷನ್ ನೋಡ್ತೇವೆ, ಮಾತಂದು ಬಿಡ್ತೇವೆ, ಏನು ಜೋರಾಗಿ ಕೂಗಾಡ್ತೇವೆ ನಾವು. ಆ ಕೂಗಾಡೋಕ್ಕಿಂತ ಮುಂಚೆ ಆ ಶಬ್ದದ ರೂಪವನ್ನು ಪಡೆಯೋದಕ್ಕಿಂತ ಮುಂಚೆ ಅದು ವಿಚಾರದಲ್ಲಿತ್ತು. ಹಾಗೆ ಆಳಕ್ಕೆ ಹೋದ್ರೆ ಆ ವಿಚಾರ ಆಗುವುದಕ್ಕಿಂತ ಮುಂಚೆ ಆ ವಿಚಾರ ಮನದಲ್ಲೇ ಅಡಗಿ ಕುಳಿತಿತ್ತು. ಸೊ ಆ ಮನದಿಂದ ವಿಚಾರವಾಗುವ ಹಂತದಲ್ಲಿ, ದ ಮೂಮೆಂಟ್ ಇಟ್ಸ್ ಯುವರ್ ಪ್ರೋಗ್ರಾಮ್ಡ್ ಸ್ಟೋರೇಜ್ ಡಿವೈಸ್ ಏನಿದೆ, ಅದು ಮನದಿಂದ ವಿಚಾರವಾಗುವ ಹಂತದಲ್ಲಿ ಒಂದು ಅರಿವನ್ನು ಕೊಟ್ಟಾಗ ಅದು ವಿಚಾರ ಆಗುವ ಹಂತದಲ್ಲಿ ಬದಲಾವಣೆ ಸಾಧ್ಯತೆ ಇದೆ. ಹಾಗೆ ನೆಕ್ಸ್ಟ್ ಹೋಗಲಿ, ಅದು ನಮ್ಮ ಕೈಲಿ ಆಗಲಿಲ್ಲ ಅಂದರೂ ವಿಚಾರ ಶಬ್ದ ಆಗುವ ಹಂತದಲ್ಲಿ ಒಂದು ಅರಿವಿದೆ, ಅಲ್ಲೊಂದು ಅವೇರ್ನೆಸ್ ಬಂತು ಅಂತಂದರೆ ಅಲ್ಲೂ ಕೂಡ ವಿಚಾರವನ್ನು ಬೇರೆ ಥರದಲ್ಲಿ ಹೇಳುವ ಸಾಧ್ಯತೆ ಇದೆ. ಆದ್ದರಿಂದ ತನುವ ಸಂತೈಸ್ಕೊಳ್ಳೋಣ, ಮನ ಸಂತೈಸ್ಕೊಳ್ಳೋಣ, ಹಾಗೂ ಎಷ್ಟೇ ಪರೀಕ್ಷೆ ಬಂದರೂ ಓಡದ ಹಾಗೆ ನಾವು ಇಲ್ಲಿ ಇರೋಣ. ಎಸ್, ಭಾಳ ಚೆನ್ನಾಗಿ ಈ ವಚನಗಳೇ ಒಂಥರ ಗುರುವಿನ ಸ್ಥಾನದಲ್ಲಿದೆ. ಆದರೂ ಕೂಡ ನಮ್ಗೆ ಗುರುಗಳು ಬೇಕಾಗ್ತಾರೆ. ಯಾವ ಅಲ್ವಾ? ನಮಗೆ ಫಿಸಿಕಲ್ ಆಗಿ ಯಾರೊಬ್ಬರು ನಮಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೋ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋಕ್ಕೋ ಒಬ್ಬರು ಗುರು ಬೇಕಾಗ್ತಾರೆ. ನಿಜವಾದ ಭಕ್ತಿಯ ಏನು ತೋರ್ಸೋ ಗುರು ಅಂತ ಬೇಕಾಗ್ತಾರೆ. ಅಂಥ ಗುರು ನಾವು ಸಿಗ್ತಾರಾ ಈ ಬದುಕಲ್ಲಿ ಅನ್ನೋದು ಪ್ರಶ್ನೆ. ಇಲ್ಲ, ಬಹಳ ಅದ್ಭುತವಾಗಿ ಕೇಳಿದ್ದೀರಿ. ಇದಕ್ಕೂ ಕೂಡ ವಚನದಲ್ಲೇ ಉತ್ತರವನ್ನು ಹುಡ್ಕೊಂಡಂತೆ ಯಾವ ಹಂತಕ್ಕೆ ಬಂದಾಗ ನಮಗೆ ಗುರು ಲಭ್ಯ ಆಗುತ್ತಾರೆ. ಗುರು ಲಭ್ಯ ಆಗಲಿಕ್ಕೆ ಕೂಡ ನನ್ನ ಪಾತ್ರತೆ ಏನಿರಬೇಕು. ಎಷ್ಟು ಅದ್ಭುತವಾಗಿ ವಚನದಲ್ಲಿ ಹೇಳ್ತಾರೆ ಅಂದರೆ, ನಾವು ಹೇಳಿದ ಹಾಗೆ ಯಾವ ತರಹದ ಪಾತ್ರತೆ ಬಂದಾಗ ಗುರು ಬರ್ತಾರೆ ಅದನ್ನು ನಾವು ಈ ವಚನದಲ್ಲಿ ಕೇಳೋಣ. ಯಾಕೆಂದರೆ ಶಿಷ್ಯನಲ್ಲಿ ಒಂದು ಪಾತ್ರತೆಯು ಬಹಳ ಮುಖ್ಯ ಆಗುತ್ತೆ. ಯಾವುದೊಂದು ಪಾತ್ರತೆ, ಯಾವುದೊಂದು ಪಾತ್ರತೆ? ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ, ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿಯೆಂಬ ಹಣ್ಣಾಯಿತು, ನಿಷ್ಪತ್ತಿಯೆಂಬ ಹಣ್ಣಾಯಿತು, ನಿಷ್ಪತ್ತಿಯೆಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ, ನಿಷ್ಪತ್ತಿಯೆಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ, ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ, ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.
ಸೊ ಹಾಗೆ ತಾವು ಕೇಳಿದ ಹಾಗೆ ಗುರುವಿನ ಅವಶ್ಯಕತೆ ಅಂದಾಗ, ಭಕ್ತಿ ಎನ್ನುವ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ. ಯಾವ ತರಹದ ಪೃಥ್ವಿ ಇರಬೇಕದು? ಭಕ್ತಿ ಅನ್ನೋ ಪೃಥ್ವಿ. ಸೊ ಭಕ್ತಿ ಅನ್ನೋದು ಹೇಗೆ ಅನ್ನೋಕ್ಕೆ ಇಷ್ಟು ವಚನ ಕೇಳಿದ್ವಿ ನಾವೀಗ. ತನು ಅಳ್ಳಾಡಿಸಿ ನೋಡ್ತಾರೆ, ಮಾಯೆ ದಾಟಬೇಕು, ಮನೆಯೊಡೆನನ್ನು ನೋಡ್ಕೊಳ್ಬೇಕು, ಇದೆಲ್ಲ ಹಂತ ಹಂತದ ಬೆಳವಣಿಗೆ ಆದಾಗ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕೂಡಿರುವ ಶ್ರದ್ಧಾ ಭಕ್ತಿ ನಿರ್ಮಾಣವಾಗುತ್ತೆ. ಬರೀ ಭಕ್ತಿ ಇದ್ದರೆ ಆಗಲ್ಲ, ಅದರಲ್ಲೊಂದು ವಿವೇಕ ಇರಬೇಕು, ನಂತರ ಶ್ರದ್ಧೆ ಇರಬೇಕು. ಶ್ರದ್ಧೆನೂ ಇರುತ್ತೆ ಕೆಲವೊಮ್ಮೆ. ಎಷ್ಟೋ ಜನ ನಾವು ನೋಡ್ತೇವೆ, ಸರ್ ಭಾಳ ಡೆಡಿಕೇಟೆಡ್ ಇದ್ದಾನೆ ಸರ್ ಅವನು, ನೋ ಪ್ರಾಬ್ಲಮ್, ಹೈಲಿ ಡೆಡಿಕೇಟೆಡ್, ಓಕೆ, ಬಟ್ ಡಿವೋಟೆಡ್ ಆಗಿದ್ದಾರೆ ಅನ್ನೋದು ಬೇಕಲ್ಲ. ಕಮಿಟ್ಮೆಂಟ್ ಎಷ್ಟೋ ಜನಕ್ಕೆ ಇರುತ್ತೆ, ಬಟ್ ಆ ಕಮಿಟ್ಮೆಂಟ್ ಬರ್ತಾ ಬರ್ತಾ ಸಾಧನೆ ಆದಾಗ ಡೆಡಿಕೇಶನ್ ಆಗಬೇಕು. ಕಮಿಟ್ಮೆಂಟ್ ಹ್ಯಾಸ್ ಟು ಟ್ರಾನ್ಸ್ಫಾರ್ಮ್ ಇನ್ ಟು ಡೆಡಿಕೇಶನ್, ಆ್ಯಂಡ್ ದ ಡೆಡಿಕೇಶನ್ ಹ್ಯಾಸ್ ಟು ಟ್ರಾನ್ಸೆಂಡ್ ಇನ್ ಟು ಡಿವೋಷನ್. ನಮ್ಮಲ್ಲಿ ಕಮಿಟ್ಮೆಂಟ್ ಇದ್ದರೂ ನಾವು ಎಷ್ಟು ಕಮಿಟ್ ಇದ್ದೀವಿ ಅಂತೀವಿ, ಆದರೆ ಡೆಡಿಕೇಟೆಡ್ ಇರಲ್ಲ. ಕೆಲವೊಮ್ಮೆ ಕಮಿಟ್ಟಾಗಿ ಡೆಡಿಕೇಟೆಡ್ ಆಗಿರ್ತೀವಿ, ಆದರೆ ಡಿವೋಟ್ ಆಗಿರಲ್ಲ. ಅದಕ್ಕೆ ಯಾವಾಗ ಸಂಪೂರ್ಣ ಡಿವೋಷನ್ ಆದ ಭಕ್ತಿ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕೂಡುತ್ತೋ ಅಲ್ಲಿ ಗುರು ಎನ್ನುವ ಬೀಜ ಅಂಕುರಗೊಳ್ಳುತ್ತೆ. ಆ ಒಳಗಿರುವ ಅರಿವೇ ಗುರು ಆಗಿರ್ಬೋದು. ಯಾರೊಬ್ಬರು ನಮಗೆ ಅಂಧಕಾರದಿಂದ ಜ್ಞಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಅವರೆಲ್ಲರೂ ಗುರು ಸ್ವರೂಪಗಳೇ. ಅಲ್ಲಿಂದ ಹಾಗೆ ಕ್ರೊನಾಲಜಿ ನೋಡಿ, ಆವಾಗ ಲಿಂಗ ಅನ್ನೋದು ಎಲೆ ಆಗುತ್ತೆ. ಕ್ರೊನಾಲಜಿ, ಆ ಭಕ್ತಿಯನ್ನು ಪೃಥ್ವಿಯಿಂದ ಈ ಬೀಜ ಹುಟ್ಟಿ ನಂತರ ಲಿಂಗ ಹುಟ್ಕೊಳ್ಳುತ್ತೆ, ಆಮೇಲೆ ಆಚಾರ ಬರುತ್ತೆ, ಆಮೇಲೆ ವಿಚಾರ, ಆಚಾರ ಹಿಂಗೆ ಬೆಳೀತಾ ಹೋದಾಗ ನಮ್ಮಲ್ಲಿ ಬರೀ ವಿಚಾರ ಇದ್ದರೆ ಸಾಕಾಗಲ್ಲ, ಆ ವಿಚಾರ ಜೊತೆಗೆ ಆಚಾರವೂ ಬೇಕು, ಆಚರಣೆಗೆ ಬರಬೇಕಲ್ಲ. ಅಫ್ಕೋರ್ಸ್. ಹಾಗೆ ನೋಡಿದಾಗ ವಿಚಾರ ಮತ್ತು ಆಚಾರದ ನಡುವೆ ಒಂದು ಪದ ಇದೆ, ಅದು ವಿವೇಕ. ವಿವೇಕದಿಂದ ಕೂಡಿದಾಗ ಆಚಾರ ಮತ್ತು ವಿಚಾರಗಳ ಮಧ್ಯದಲ್ಲಿ ವಿವೇಕ ಸೇರಿಕೊಂಡಾಗ ಆಚರಣೆ ಬರುತ್ತೆ. ಆವಾಗ ನಿಷ್ಪತ್ತಿ ಅನ್ನೋ ಹಣ್ಣು ನಮ್ಮ ಕೈಗೆ ಬರುತ್ತೆ. ಈಗ ನಾನು ಮುಂಚೆ ಹೇಳಿದಾಗ ನಮಗೆ ಉತ್ಪತ್ತಿ ಮಾಡೋದು ಗೊತ್ತಿದೆ, ನಿಷ್ಪತ್ತಿನೂ ಗೊತ್ತಾಗಬೇಕಲ್ಲ. ಈಗ ನಾನು ಹೇಗೆ ಸ್ಟುಡಿಯೋ ಒಳಗಡೆ ಬರೋದು ಗೊತ್ತು, ಹಾಗೆ ಹೋಗೋದು ಗೊತ್ತಾಗಬೇಕು. ಇಲ್ಲಂತೂ ಕ್ಲಿಯರಾಗಿ ಹೋಗ್ತೇನೆ ನಾನು, ಯಾಕಂದ್ರೆ ನನಗೆ ಗೊತ್ತಿದೆ ಇದು ನಂದಲ್ಲ, ಇದು ಗೌರೀಶ್ ಅವರ ಸ್ಟುಡಿಯೋ ಅಂತ. ಬೇಗ ಹೋಗಿಬಿಡ್ತೇನೆ, ಯಾಕಂದ್ರೆ ನಾನು ಅದ್ರ ಬಗ್ಗೆ ಅಷ್ಟಕ್ಕೊಂದು ವಿಚಾರ ವಿವೇಕ ಇಟ್ಟಿದ್ದು ನಂದು ಅನ್ನೋ ಫೀಲ್ ಇಲ್ಲ. ಇಲ್ಲಿ ಬರ್ತೀನಿ, ಹೋಗಿಬಿಡ್ತೇನೆ. ಆದರೆ ಕೆಲವೊಂದು ಕಡೆಗೆ ನಾವು ಬರ್ತಾ 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 ಶುರು ಮಾಡ್ತಾ ಹೋಗ್ತೇವೆ, ಆದರೆ ಹೇಗೆ ಎಂಡ್ ಮಾಡಬೇಕಂತ ನಮಗೆ ಗೊತ್ತೇ ಇರಲ್ಲ. ಎಕ್ಸಿಟ್ ಆಗಬೇಕು. ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ, ಎಲ್ಲ ಡೋರ್ಗಳನ್ನು ಎಂಟ್ರಿ ಮಾಡ್ತಾ ಹೋಗ್ತೇವೆ. ಅವನು ಬಂದ, ಇವನು ಬಂದ, ಎಲ್ಲರನ್ನೂ ತೊಗೊಳ್ತೇವೆ, ಕಡೆಗೆ ಎಕ್ಸಿಟ್ ಡೋರ್ನೇ ಮರ್ತುಬಿಟ್ಟಿರ್ತೇವೆ. ಸೊ ಹಾಗೆ ನಿಷ್ಪತ್ತಿ ಅನ್ನೋ ಹಣ್ಣು ಬಂದಾಗ ಅದು ಹೇಗೆ ಬೀಳಬೇಕು? ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ. ಅಂದರೆ ಪೌಡ್ರ್ ಹಾಕಿ ಹಣ್ಣು ಮಾಡೋದಲ್ಲ, ತೊಟ್ಟು ಬಿಚ್ಚಿ ತಾನಾಗೆ ಸಹಜವಾಗಿ ಕಳಚಿ ಬಿದ್ದಾಗ ಅವಾಗ ಯಾರು ತಗೊಳ್ತಾರೆ? ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಇದರಲ್ಲಿ ಎಲ್ಲವೂ ಬರುವಂಥದ್ದು ಉಪಮೆಗಳ ಮೂಲಕ ಅನುಭವ ಅಂತ ಹೇಳ್ತಾರಲ್ಲ. ಯಾಕೆ ಅದನ್ನು ಉಪಮೆಗಳನ್ನ ಬಳಸ್ಕೊಂಡಿದ್ದಾರೆ ಅಂದರೆ ಆ ಅನುಭವಗಳನ್ನ ಶಬ್ದಗಳಲ್ಲಿ ದಾಟ್ಸೋಕ್ಕಾಗಲ್ಲ. ಹೌದು. ಸೊ ಅವ್ಯಕ್ತ ಅದು. ಬಟ್ ಪ್ರಶ್ನೆ ಬರೋದೇನೆಂದರೆ ಈ ರೂಪಕಗಳು ಉಪಮೆಗಳ ಅರ್ಥ ಅದು, ಆದರೆ ಅನುಭವ ನಮಗೆ ದಕ್ಕಬೇಕಲ್ಲ, ಅದು ಹೇಗೆ ದಕ್ಕಕ್ಕೆ ಸಾಧ್ಯ? ಅದಕ್ಕೂ ಕೂಡ ಒಂದು ವಚನದಲ್ಲಿ ಅದ್ಭುತವಾಗಿ ಅನುಭವಿಯಿಂದ ಆರಂಭ ಆಗುತ್ತೆ, ನೆಕ್ಸ್ಟ್ ಅನುಭವಕ್ಕೆ ಬರುತ್ತೆ, ನಂತರ ಅದು ಅನುಭವದೆಡೆಗೆ ಹೋಗುತ್ತೆ. ಈಗ ನಮ್ದು ಏನಾಗ್ಬಿಟ್ಟಿದೆ, ನಾವು ವಿ ಆರ್ 2 ಡೈಮೆನ್ಷನಲ್ ಲಿವಿಂಗ್ಸ್ ಆಗಿರ್ತೇವೆ. ಅಂದರೆ ಉದಾಹರಣೆಗೆ ನನಗೆ ಕಣ್ಣಿಗೆ ಏನು ಕಾಣುತ್ತೆ ಇಷ್ಟೇ, ನನಗೆ ಇಲ್ಲೇನಿದೆ ಗೊತ್ತಿಲ್ಲ, ಈಗ ಹಿಂಗಂದಿದ್ದು ಗೊತ್ತಾಗಲ್ಲ. ನನ್ನ ಕಣ್ಣಿಗೆ ಕಂಡಷ್ಟು, ನನ್ನ ಕಿವಿಗೆ ಕೇಳಿಸಿದಷ್ಟು, ನನ್ನ ವಿಚಾರಕ್ಕೆ ನಿಲ್ಲುಕೋ ಅಷ್ಟು ಮಾತ್ರ ನಾನು ಪ್ರಪಂಚ ಅಂದ್ಕೊಂಡಿದ್ದೇನೆ. ಅದನ್ನು ಮೀರಿ ಒಂದಿದೆ, ಅದು ಏನು ಅಂದರೆ ಈ ವಚನದಲ್ಲಿ ಕೇಳೋಣ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಜಗದ
ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಾ ಲಿಂಗವೇ ಅಗಮ್ಯ ಅಗೋಚರ ಅಪ್ರತಿಮಾ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ 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 ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ. ಸೊ ಈ ವಚನ ಕೇಳಿದ ಹಾಗೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅವರ ವ್ಯಾಪ್ತಿನ ಹೇಗೆ ಹೇಳಲಿ? ನನ್ನ ಶಬ್ದ ವಿಚಾರ ಮಾತಿಗೆ ನಿಲುಕಿದ್ದ ಅಲ್ಲೇ ಅಲ್ಲ, ಅದೆಲ್ಲವನ್ನು ಮೀರಿರ್ತಕ್ಕಂಥದ್ದಿದೆ. ಯಾಕಂದರೆ ಬ್ರಹ್ಮಾಂಡದಿಂದ ತತ್ತ ಅವರ ಶ್ರೀಮುಕುಟ, ಪಾತಾಳದಿಂದ ತತ್ತ ಅವರ ಶ್ರೀಚರಣ ಅಂದಾಗ ಹೇಗೆ ಇದನ್ನು ವರ್ಡ್ಸ್ಗಳಿಂದ ಡಿಸ್ಕ್ರೈಬ್ ಮಾಡಲಿ? ಅದಕ್ಕೆ ನಮ್ಮಲ್ಲಿ ಏನಾಗಿದೆ, ನನ್ನ ಕಣ್ಣಿಗೆ ನನ್ನ ಇಂದ್ರಿಯಗಳಿಗೆ ಗೋಚರವಾಗುವ ಪ್ರಪಂಚ ಇದೆ ಎಲ್ಲರಲ್ಲೂ. ಅದನ್ನು ಮೀರಿರ್ತಕ್ಕಂಥ ಒಂದು ಪ್ರಪಂಚ ಎಲ್ಲರ ಮನಸ್ಸಿನಲ್ಲಿ ನಡೀತಾ ಇದೆ. ಇವತ್ತು ನಾವೀಗ ವಚನಗಳನ್ನು ನೋಡ್ತಾ ಬಂದಾಗ ಎರಡರ ನಡುವೆ ಇದ್ದೇವೆ. ಒಂದು ನನ್ನ ಕಣ್ಣಿಗೆ ಇಂದ್ರಿಯಗಳಿಗೆ ಕಾಣುವ ಪ್ರಪಂಚ, ನನ್ನ ಕಣ್ಣಿಗೆ ಮತ್ತು ಇಂದ್ರಿಯಗಳಿಗೆ ಕಾಣದೇ ಇರತಕ್ಕಂಥ ಅಗೋಚರವಾಗಿರ್ತಕ್ಕಂಥದ್ದು. ಅದು ಅಗಮ್ಯವಾಗಿದೆ, ಅಗೋಚರವಾಗಿದೆ, ಅಪ್ರತಿಮವಾಗಿದೆ. ಅದನ್ನು ಯಾವುದೇ ಅಳತೆಯಿಂದ ಅಳಿಲಿಕ್ಕೂ ಸಾಧ್ಯವಿಲ್ಲ. ಈಗ ನಿಮ್ಮ ವಿಚಾರದಲ್ಲಿ ಇಲ್ಲಿರ್ತೀರಿ, ಒಂದೇ ಸರ್ತಿಗೆ ಸೀದಾ ಮಗನ ಹತ್ರ ಕೂತಿರ್ತೀರಿ ವಿಚಾರದೊಳಗೆ. ಅಲ್ಲಿ ಯಾವುದೇ ರೀತಿಯ ದೆರ್ ಇಸ್ ನೋ ಮೋಡ್ ಆಫ್ ಟ್ರಾವೆಲಿಂಗ್, ಬಟ್ ಯು ಆರ್ ದೇರ್ ವಿತ್ ಹಿಮ್. ನನಗದು ಅವಾಸ್ತವ ಅನಿಸಿದ್ರು ನೀವು ನಿಜವಾಗ್ಲೂ ನಿಮ್ಮ ಚಿರಂಜೀವಿ ಮಗನ ಜೊತೆ ಕೂತು ನೀವು ಸಾಧ್ಯನೇ ನನಗೆ ಐ ಆಮ್ ಎಕ್ಸ್ಪೀರಿಯನ್ಸ್ ಇಟ್ಟಿಗೆ ಅಂತ ಇರುತ್ತೆ. ಹಾಗಾಗಿ ಒಂದು ಕಣ್ಣಿಗೆ ಕಾಣುವ ಗೋಚರ ಮತ್ತು ಅಗೋಚರ, ಪ್ರತಿಮೆ ಮತ್ತು ಅಪ್ರತಿಮೆ ಇವೆಲ್ಲ ಒಂದಕ್ಕೊಂದು ಪೂರಕ ಇದೆ. ನನಗೆ ಶಬ್ದ ಕೇಳುತ್ತೆ, ಬಟ್ ಆ ಶಬ್ದದೊಳಗಡೆ ಒಂದು ನಿಶ್ಶಬ್ದ ಅಡಗಿ ಕೂತಿದೆ. ಹಾಗೆ ನನಗೊಂದು ಆಕಾರ ಕಾಣಿಸ್ತಿದೆ, ಬಟ್ ಈ ಆಕಾರದೊಳಗಡೆ ಒಂದು ನಿರಾಕಾರ ಅಡಗಿ ಕೂತಿದೆ. ಹಾಗೆ ನಮ್ಮ ಎಲ್ಲ ಸಂಬಂಧಗಳಲ್ಲೂ ಸಂಬಂಧ ಅಸಂಬಂಧವೆಂದು ಹೆಸರಿಟ್ಟುಕೊಂಡು ನುಡಿವರಯ್ಯ. ಸಂಬಂಧವಾವುದು ಅಸಂಬಂಧವಾವುದು, ಕಾಯ ಸಂಬಂಧ, ಜೀವ ಸಂಬಂಧ, ಪ್ರಾಣ ಸಂಬಂಧ, ಇದನ್ನು ಅರಿತವನೇ ಸಂಬಂಧಿ ಕಾಣ ಗುಹೇಶ್ವರ ಅಂತ ಪ್ರಭುದೇವರು ಹೇಳ್ತಾರೆ. ನಮಗೆ ಗಂಡ ಅಂದರೆ ಗೊತ್ತು, ಹೆಂಡತಿ ಗೊತ್ತು, ತಂದೆ, ಈ ನಾವಾಗೆ ಸೃಷ್ಟಿ ಮಾಡಿರುವ ಈ ಸಂಬಂಧಗಳ ಹೆಸರು ಗೊತ್ತಿದೆ. ಇದು ಇವತ್ತಿರ್ಬೋದು, ನಾಳೆ ಇಲ್ಲದೇ ಇರ್ಬೋದು. ಆದರೆ ನಿಜವಾದ ಅದನ್ನು ನನ್ನ ಕಾಯದ ಜೊತೆ ನನಗಿರೋ ಸಂಬಂಧ ಅದನ್ನು ಅರ್ಥಿಸ್ಕೊಳ್ಬೇಕು. ನನ್ನ ಒಳಗಿರೋ ಜೀವದ ಸಂಬಂಧ ಅರ್ಥಿಸ್ಕೊಳ್ಬೇಕು. ಹಾಗೆ ನನ್ನ ಒಳಗಿರುವ ಪ್ರಾಣದ ಸಂಬಂಧವನ್ನು ಅರ್ಥಕೊಂಡಾಗ ನಿಜವಾದ ಸಂಬಂಧಿ ಆಗ್ತೇವೆ. ಹಾಗೆ ಈ ವಚನದಲ್ಲಿ ಹೇಳುವ ಹಾಗೆ ಕಣ್ಣಿಗೆ ಕಾಣದೇ ಇರುವ ಆ ಒಂದು ವ್ಯಾಪ್ತತೆಯನ್ನು, ಅವ್ಯಕ್ತವಾಗಿರುವ ಶಕ್ತಿಯನ್ನು ವಿವರಿಸಿದ ನಂತರ ಮತ್ತು ಹಾಗಾದ್ರೆ ಏನು ಮಾಡ್ಬೇಕು ರೀ? ಹಂಗಾರೆ ಎಲ್ಲ ಕಾಣಲ್ಲ ಅಂತ ಹೇಳ್ತೀರಿ, ಮತ್ತು ನಾವು ಹೆಂಗೆ ಅವನ್ನ ಆರಾಧಿಸ್ಬೇಕು, ಹೇಗೆ ಪೂಜೆ ಮಾಡಬೇಕು ಅಂದರೆ ಲಾಸ್ಟ್ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ನೀವು. ಅದೆಲ್ಲವೂ ಅಲ್ಲಿದೆ. ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಎಲ್ಲ ಅಗೋಚರ ಅಪ್ರತಿಮ ಎಲ್ಲ ಹೇಳಿದ್ರಿ ನೀವು. ಅವೆಲ್ಲ ಎಲ್ಲಿ ಬಂದು ಸೀದಾ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಸೊ ನಾನು ಇಲ್ಲಿ ನೋಡ್ತಾ ಹೋದಾಗ ಇದರಲ್ಲೇ ಸಂಪೂರ್ಣ ಬ್ರಹ್ಮಾಂಡ ಅಡಗಿ ಕೂತಿದೆ. ಅವೆಲ್ಲವೂ ಇಲ್ಲಿದೆ. ಅದಕ್ಕೆ ಅನಿಮಿಷ ಯೋಗ ಅಂಥೇಳಿ ನಾವು ಹೇಗೆ ಅದನ್ನು ನೋಡಿದಾಗ ನೇರ ದೃಷ್ಟಿಯಿಂದ ನೋಡ್ತಾ ಹೋದಾಗ ಇಲ್ಲಿಂದ ನಮ್ಮ ಥರ್ಡ್ ಐ ಅಂತ ನಾವೇನು ಹೇಳ್ತೇವೆ, ಇಲ್ಲಿ ಆಜ್ಞಾಚಕ್ರ ಅಂತ ಯೋಗದಲ್ಲಿ ಹೇಳ್ತಾರೆ. ಒಂದೇ ದೃಷ್ಟಿ ಇಟ್ಟಾಗಿ ನೋಡ್ತಾ ಹೋದಾಗ ಸಂಪೂರ್ಣವಾಗಿ ಒಳಗಡೆ ಅದರದೇ ಆಗಿರ್ತಕ್ಕಂಥ ಒಂದು ಬ್ರಹ್ಮಾಂಡದ ಆ ಅಗೋಚರತೆ ಅಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಇಲ್ಲಿ ಈ ಕಣ್ಣುಗಳು ಗೋಚರ ಅಗೋಚರಕ್ಕೆ ಮಾರ್ಗ ಆಯಿತು. ವಚನಗಳು ಕಿವಿಗೆ, ಅದು ಶಬ್ದಗಳು ಅಂದರೆ ಆ ವಚನಗಳು ಮೌನಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಮಾರ್ಗ ಆಗುತ್ತೆ. ಆಕಾರಗಳು ನಿರಾಕಾರಕ್ಕೆ ಕರ್ಕೊಂಡು ಹೋಗುತ್ತೆ. ಉತ್ಪತ್ತಿ ನಿಷ್ಪತ್ತಿ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸೊ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ನಾನೇನು ಪ್ರಶ್ನೆ ಕೇಳಬೇಕಾಗಿಲ್ಲ. ಇವು ಹೇಳಿರುವಂಥ ನಾವು ನಿಷ್ಪತ್ತಿ ಮತ್ತು ಉತ್ಪತ್ತಿ, ಓಕೆ, ಕರಸ್ಥಳದೊಳಗಿನ ಚುಳುಕಾದಿರಯ್ಯ ಅಂದರೆ ಇಲ್ಲಿರುವಂಥ ಲಿಂಗ ಮತ್ತು ಬ್ರಹ್ಮಾಂಡ ಅಂದರೆ ನಮಗೆಲ್ಲವೂ ಗೊತ್ತಿರಬೇಕು ಅನ್ನೋದು ವಿಷಯ. ಸೊ ಹಾಗಾದರೆ ಎಲ್ಲದಕ್ಕೂ ಪೂರಕ ಅಂತ ಅರ್ಥ ಅಲ್ವಾ? ಹೌದು.
ಅದಕ್ಕೂ ಬಹಳ ಅದ್ಭುತವಾಗಿ ಒಂದು ಕಡೆ ಹೇಳ್ತಾರೆ. ಈ ಮುಂದಿನ ವಚನದಲ್ಲಿ ನಾವು ನೋಡಿದಾಗ ಅದೆಷ್ಟು ಅದ್ಭುತ ಇದೆ ಅಂದರೆ, ಬಯಲ ರೂಪ ಮಾಡಬಲ್ಲಾತನೇ ಶರಣನು 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 ಶರಣನು. ಬಯಲ ರೂಪ ಮಾಡಬಲ್ಲಾತನೇ ಶರಣನು 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 ಶರಣನು. ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ ಲಿಂಗಾನುಭಾವಿ ಲಿಂಗಾನುಭಾವಿ. ಆ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ ಲಿಂಗಾನುಭಾವಿ ಲಿಂಗಾನುಭಾವಿ. ಬಯಲ ರೂಪ ಮಾಡಲರಿಯದಿದ್ದಡೆ ಬಯಲ ರೂಪ ಮಾಡಲರಿಯದಿದ್ದಡೆ ಎಂತು ಶರಣನೆಂಬೆ ಎಂತು ಶರಣನೆಂಬೆ. ಆ ರೂಪ ಬಯಲು ಮಾಡಲರಿಯದಿದ್ದಡೆ ಎಂತು ಲಿಂಗಾನುಭಾವಿಯಂಬೆ ಎಂತು ಲಿಂಗಾನುಭಾವಿಯಂಬೆ. ಈ ಉಭಯ ಒಂದಾದಡೆ ಈ ಉಭಯ ಒಂದಾದಡೆ ನಿಮ್ಮಲ್ಲಿ ತೆರಹುಂಟೆ ನಿಮ್ಮಲ್ಲಿ ತೆರಹುಂಟೆ. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಈ ವಚನ ಕೇಳಿದ ಹಾಗೆ ಬಯಲು ರೂಪ ಮಾಡಬಲ್ಲಾತ ಶರಣನು. ಒಂದು ಬಯಲಿದೆ, ಆ ಬಯಲಿಗೆ ಒಂದು ರೂಪವನ್ನು ಕೊಡಬೇಕು. ಈಗ ಉದಾಹರಣೆಗೆ ನಾವಿಲ್ಲಿ ಕೂತಿದ್ದೀವಿ. ಭಾಳ ಸಿಂಪಲ್ಲಾಗಿ ಹೇಳಬೇಕಂತಂದರೆ, ಇದು ಮುಂಚೆ ನೀವು ಸ್ಟುಡಿಯೋ ತೊಗೊಳ್ಳೋಕ್ಕಿಂತ ಮುಂಚೆ ಇದೊಂದು ಕಟ್ಟಡ, ಇದೊಂದು ಇಟ್ಸ್ ಎ ಬಿಲ್ಡಿಂಗ್. ಈಗ ನೀವು ಇದಕ್ಕೊಂದು ರೂಪ ಕೊಟ್ಟಿದ್ದೀರಿ. ಬಯಲಾಗಿತ್ತು, ಅದಕ್ಕೊಂದು ರೂಪ ಕೊಟ್ಟು ಗ್ರೀನ್ ಮ್ಯಾಟ್ ಅಂತೆ ಅದಂತೆ ಎಷ್ಟು ಚೆನ್ನಾಗಿ ಅದ್ಭುತ ಪುಸ್ತಕಗಳನ್ನು ಜೋಡಿಸಿಟ್ಟಿದ್ದೀರಿ, ಅಲ್ಲಿ ನಿಮ್ಮ ಬಂದಿರೋ ಫಲಕಗಳನ್ನು ಜೋಡಿಸಿಟ್ಟಿದ್ದೀರಿ. ಎಲ್ಲವಕ್ಕೂ ಏನು ಮಾಡಿದ್ರೆ ಒಂದು ರೂಪವನ್ನು ಕೊಟ್ರಿ. ಹಾಗೆ ಇಲ್ಲಿರ್ತಕ್ಕಂಥ ಯಾವುದೋ ಸ್ವರಗಳಿಗೆ ಒಬ್ಬ ಸಂಗೀತ ಸಂಯೋಜಕ ಅದಕ್ಕೊಂದು ರೂಪವನ್ನು ಕೊಡ್ತಾನೆ. ಇಟ್ಸ್ ಎ ಕಾಂಪೋಸ್ಡ್, ಸಂಯೋಜನೆ ಆಗಿದೆ. ಆ ಕಲೆ ನಮಗೆ ಗೊತ್ತಿರಬೇಕು. ಇಲ್ಲಿ ನೆಕ್ಸ್ಟ್ ಮಜಾ ಏನಪ್ಪ ಅಂತಂದರೆ, ಹೇಗೆ ಯಾರ್ದೋ ಆಗಿರ್ತಕ್ಕಂಥ ಕಟ್ಟಡಗಳು ಎಲ್ಲಿಂದನೋ ಬಂದಿರತಕ್ಕಂಥ ಆ ದಿವ್ಯ ಏನೊಂದು ನಾವು ಜ್ಞಾನ ಅಂತೇವೆ, ಆ ಜ್ಞಾನ ಸುಧೆಗೆ ನಾವು ಒಂದು ಸಣ್ಣ ರೂಪವನ್ನು ಕೊಟ್ಟಾಗ, ಬಯಲನ್ನು ರೂಪ ಕೊಟ್ವಿ, ನಾವು ಇಲ್ಲಿಗೆ ನಿಂತ್ಕೊಂಡು ಭಾಳ ಖುಷಿಯಾಗಿಬಿಡ್ತೇವೆ. ಒಂದು ಹೊಸದು ಉತ್ಪತ್ತಿ ಮಾಡಿದೆ ಅಂತ. ಅಲ್ಲಿಗೆ ನಿಲ್ಲಲ್ಲ ಶರಣರು, ಮುಂದಿನದು ಹೇಳ್ತಾರೆ. ಆ ರೂಪ ಬಯಲು ಮಾಡಬಲ್ಲಾತ ಲಿಂಗಾನುಭಾವಿ. ಮತ್ತೆ ಇಮಿಡಿಯೇಟ್ಲಿ ನಾಳೆನೇ ಈ ಸೆಕೆಂಡಿಗೆ ಸರ್ ಇಟ್ ಹ್ಯಾಸ್ ಬಿನ್ ಡನ್, ಯು ಹ್ಯಾವ್ ಟು ವೆಕೇಟ್ ಅಂದರೆ ಅಷ್ಟೇ ಮಾನಸಿಕವಾಗಿ, ಭೌತಿಕವಾಗಿ, ಆಂತರಿಕವಾಗಿ, ಭಾವನಾತ್ಮಕವಾಗಿ ಒಂದೇ ಕ್ಷಣಕ್ಕೆ ಡಿಟ್ಯಾಚ್ ಆಗಿ ಹೋಗ್ತಕ್ಕಂಥ. ಯಾಕೆಂದರೆ ಇದು ರೂಪ ಎಲ್ಲಿಂದ ಬಂದಿದೆ? ಬಯಲಿನಿಂದ ಬಂದಿದೆ. ಬಯಲು ಬಯಲೆನೆ ಬಿತ್ತಿ ಬಯಲು ಬಯಲೆನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಅನ್ನೋ ಹಾಗೆ ಅದನ್ನೇ ಈಶಾವಾಸ್ಯದಲ್ಲಿ ಹೇಳಿದಾಗ ಪೂರ್ಣಮದಂ ಪೂರ್ಣಮಿದಃ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವ ಹಾಗೆ ಪೂರ್ಣದಿಂದೇ ಪೂರ್ಣ ಬಂದಿದೆ, ಆ ಪೂರ್ಣದಿಂದ ಈ ಪೂರ್ಣ ಬಂದಿದೆ. ಈ ಪೂರ್ಣವನ್ನು ಆ ಪೂರ್ಣದಿಂದ ತೆಗೆದರೆ ಅದೊಂದೇ ಉಳಿಯೋದು. ಉದಾಹರಣೆ, ಒಂದು ದೊಡ್ಡ ಸರ್ಕಲ್ ಇದೆ, ಆ ದೊಡ್ಡ ಸರ್ಕಲಿಂದ ಒಂದು ಸಣ್ಣ ಸರ್ಕಲ್ ಬಂದಿದೆ. ಈ ಸಣ್ಣ ಸರ್ಕಲ್ ಎಲ್ಲಿಂದ ಬಂದಿದೆ? ದೊಡ್ಡ ಸರ್ಕಲ್ ಇದೆ. ಈ ಸಣ್ಣ ಸರ್ಕಲ್ನ ದೊಡ್ಡ ಸರ್ಕಲಿಂದ ತೆಗೆದ್ರೆ ಏನು ಉಳಿತಲ್ಲಿ? ಆ ದೊಡ್ಡ ಸರ್ಕಲ್ ಉಳಿಯುತ್ತೆ. ಆಫ್ಕೋರ್ಸ್. ಹಾಗೆ ನಾವಿಲ್ಲಿ ಬಯಲನ್ನು ರೂಪ ಮಾಡುವ ಕಲೆಯೂ ಗೊತ್ತಿರಬೇಕು, ಹಾಗೆ ರೂಪವನ್ನು ಬಯಲು ಮಾಡುವ ಕಲೆಯೂ ಗೊತ್ತಿರಬೇಕು. ಶಬ್ದದಿಂದ ನಿಶಬ್ದಕ್ಕೆ ಹೋಗಬೇಕು ಅಂದರೆ ಶಬ್ದವನ್ನು, ಈಗ ನನ್ನ ಸಂಗೀತವನ್ನು ಕೇಳ್ತೀರಿ, ನಾನು ಸುಮ್ಮನೆ ಆ ಅಂತೆಲ್ಲ ಕೂಗಿದ್ರೆ ಅದು ಅಲ್ಲ. ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ಸಂಗೀತ ಸಂಯೋಜನೆಯನ್ನು ಮಾಡಿದಾಗ, ಅದಕ್ಕೊಂದು ಬಯಲಾಗಿರ್ತಕ್ಕಂಥದ್ದು ರೂಪ ಕೊಟ್ಟಾಗ, ಆ ರೂಪ ನಿಜವಾಗ್ಲೂ ನಮಗೊಂದು ಮುದವನ್ನು ಕೊಡುತ್ತೆ.
ಸೊ ಭಾಳ ಚೆನ್ನಾಗಿತ್ತಿದು. ಮೂಲ ಅಂದರೆ ಮೂಲವನ್ನು ಅರ್ಥೈಸಿಕೊಳ್ಳುವ ರೀತಿ ಅಂದರೆ ನಾವು ಸಾಮಾನ್ಯ ಮನುಷ್ಯರು ಈ ಸಂಕೇತಗಳಲ್ಲೇ ಅದರಲ್ಲಿ ಸಿಕ್ಕಾಕೊಂಡಿರ್ತೀವಿ. ಆ ಸಂಕೇತ ಯಾವುದ್ರ ಸಂಕೇತ ಅನ್ನೋದನ್ನ ಮರ್ತು ಬಿಡ್ತೀವಿ ನಾವು ಅಲ್ವಾ. ಅದರ ಸೋರ್ಸಲ್ಲಿ ಬಿಟ್ಟು ಸೋರ್ಸ್ ಎಲ್ಲಿ ಅನ್ನೋದು ಮರ್ತು ಬಿಟ್ಟಿರ್ತೀವಿ. ಇಲ್ಲಿ ಒಂದೇ ತೊಂದರೆ ಆಗ್ತಿರೋದೇನು, ನಮ್ಮೆಲ್ಲ ಇಡೀ ಮನುಷ್ಯ ಸಂಪೂರ್ಣ ನಮಗೇನಾಗ್ತಿದೆ ಅಂದರೆ ವಿ ಆಲ್ವೇಸ್ ಥಿಂಕ್ ಆ್ಯಂಡ್ ಅಸ್ಯೂಮ್ ದಟ್ ವಿ ಆರ್ ಸ್ಪೆಷಲ್. ನೋ, ಇನ್ ದ ಎಕ್ಸಿಸ್ಟೆನ್ಸ್ ವಿ ಆರ್ ನಥಿಂಗ್. ಹೇಗೆ ಬೇರೆ ಎಲ್ಲ ಪ್ರಾಣಿಗಳದ ಪ್ರಾಣ ಅನ್ನೋ ವರ್ಡ್ ಏನಿದೆ, ಅನಿಮ ಈಸ್ ಅ ವರ್ಡ್, ಇಟ್ ಸೇಸ್ ಅಬೌಟ್ ದ ಲೈಫ್. ಅನಿಮ ಅನ್ನೋದಿಂದ ಅನಿಮಲ್ ಅನ್ನೋ ಪದ ಬಂದಿದೆ. ಪ್ರಾಣದಿಂದ ಪ್ರಾಣಿಗಳಾಗಿದ್ದೇವೆ. ಯಾರಲ್ಲಿ ಪ್ರಾಣ ಇದೆಯೋ ಅದು ಆ ಒಂದೇ ಏನಪ್ಪ ಅಂದರೆ ನಮ್ಮಲ್ಲಿ ಬೋಧ ಇದೆ. ಆ ಬೋಧಕ್ಕೆ ಈ ಥರ ಶರಣರ ವಚನಗಳು ಮತ್ತು ಋಷಿಗಳು ದಾರ್ಶನಿಕರ ಇದೆಲ್ಲ ಸೇರಿಕೊಂಡಾಗ ಬೇರೆ ಆಗಿಬಿಡುತ್ತೆ. ನಮಗೆ ತೊಂದರೆ ಆಗೋದೇನೆಂದರೆ ಐ ಆಮ್ ಸಮಥಿಂಗ್ ಡಿಫ್ರೆಂಟ್, ಐ ಆಮ್ ಸಮಥಿಂಗ್ ಸಪ್ರೇಟ್ ಫ್ರಮ್ ಸಂಬಡಿ. ಆ್ಯಂಡ್ ಎಲ್ಲೇ ಹೋದರೂ ದುರ್ದೈವ ಏನಂದರೆ ನಾನು ಮಾಡ್ತಾಯಿದ್ದೀನೋ ಫೀಲ್ ಬಂದ್ಬಿಡುತ್ತೆ. ಈಗ ನಾನು ನುಡಿಸಿದ್ದೇನೆ, ಈ ರಾಗ, ಈಗ ರಾಗ ಮಾಲ್ಕೋನ್ಸ್ ಇರ್ಬೋದು, ರಾಗ ಮಿಯಾಮಲಾರ್ ಅಂತ ಇದೆಲ್ಲ ಇರ್ಬೋದು. ನಿಜ ಹೇಳಬೇಕಂದ್ರೆ ನಾನು ಇರುವ 7 ಸ್ವರಗಳನ್ನು ಸಂಯೋಜನೆ ಮಾಡ್ತಾ ಇದ್ದೇನೆ ಬಿಟ್ಟರೆ ಆ ರಾಗವನ್ನು ನಾನು ಕಂಡುಹಿಡಿದಿದ್ದೇನೆ, ಆ ಸ್ವರಗಳನ್ನು ನಾನು ಕಂಡುಹಿಡಿ ಹೆಂಗೆ ಹೇಳಲಿಕ್ಕೆ ಬರುತ್ತೆ? ಎಲ್ಲೋ ಇರ್ತಕ್ಕಂಥದ್ದಕ್ಕೊಂದು ರೂಪವನ್ನು ಕೊಟ್ಟಿದ್ದು ಆ ಮಹಾನ್ ಋಷಿಗಳಿಗೆ, ಅವರೆಲ್ಲರಿಗೂ ನಾವು ನಿಜವಾಗ್ಲೂ ವಿ ಆರ್ ಗ್ರೇಟ್ಫುಲ್. ಈಗ ಇಲ್ಲಿ ಯಾವುದೋ ಒಂದು ಆಕಾರವನ್ನು ಕೊಡ್ತೇವೆ, ಈ ಆಕಾರ ನಾನು ಕೊಟ್ಟಿನಿ ಅಂತ ಹೇಳಕ್ಕೆ ಇದು ಯಾವಾಗೋ ಎಲ್ಲೋ ತಾವು ಹೇಳಿದಾಗ ಪ್ಯಾರಲಲ್ ಯೂನಿವರ್ಸ್ ಅಂತ ಎಲ್ಲೋ ಅಂದಿದ್ರಲ್ಲ, ಯಾವುದೋ ಕಾಲಘಟ್ಟದಲ್ಲಿ ಎಲ್ಲೋ ಇವೆಲ್ಲವೂ ಆಗಿ ಹೋಗಿರುತ್ತೆ. ನಾವು ಇದಕ್ಕೆ ಮಾಧ್ಯಮ ಪೂರಕ ಆಗಿರ್ತೇವೆ. ಹಾಗಾಗಿ ಬಯಲು ರೂಪ ಮಾಡೋದು ಗೊತ್ತಿರಬೇಕು ಮತ್ತು ಆ ರೂಪವನ್ನು ಬಯಲು ಮಾಡೋದು ಗೊತ್ತಾಗಬೇಕು. ಈ ಉಭಯತೆಗಳು ಒಂದಾಗಬೇಕು. ಎಸ್, ಈಗ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಈ ಕ್ಲಾರಿಟಿ ಬಂದದ್ದಕ್ಕೆ ನೀವೇನು ಹೇಳಿ ಅಂದ್ರೆ ನಂಗೆ ಹೇಳೋಕ್ಕಾಗಲ್ಲ. ಹಾಗೇನು ಹೌದು, ಎಕ್ಸಾಕ್ಟ್ಲಿ ಅಲ್ವಾ. ಈ ಅನುಭವ, ಈ ಒಂದು ಅವ್ಯಕ್ತ ಅನುಭವ ಏನು ಅರ್ಥ ಆಗ್ತಾ ಇದೆಯಲ್ಲ ನಮಗೆ, ಇದನ್ನು ವಚನಗಳಲ್ಲಿ ಏನಾದರೂ ಹೇಳಲಾಗಿದೆಯಾ, ಇದನ್ನು ಶಬ್ದ ಕೊಡಲಾಗಿದೆಯಾ, ಅದಕ್ಕೆ ಅನ್ನೋದು ಪ್ರಶ್ನೆ. ಈಗ ತಾವೇ ಹೇಳಿದಾಗ ಏನು ಹೇಳಲಿ, ಹೇಗೆ ಹೇಳಲಿ ಅಂತ ಕೇಳಿದಾಗ ಇದನ್ನು ಏನು ಹೇಳ್ತಾರೆ. ಈಗ ನೀವು ಭಾಳ ಸಣ್ಣವರು ಅಂದರೆ ನಾವು ಆ್ಯಕ್ಚುಲಿ ಭಾಳ ತೃಣಕ್ಕೆ ಸಮ ಅಂಥ ಬಸವಾದಿ ಶರಣರೇ, ಬಸವಣ್ಣನವರೇ ಎಷ್ಟು ಅದ್ಭುತವಾಗಿ ಇದನ್ನು ಹೇಳ್ತಾರೆ. ಈ ಸಂಪೂರ್ಣ ಯಾತ್ರೆಯನ್ನು ಏನು ಹೇಳ್ತಾರೆ ಅವರೊಂದು ವಚನದಲ್ಲಿ ಅಂದರೆ, ಏನೆಂಬೆ ಏನೆಂಬೆ ಒಂದೆರಡಾದುದ, ಏನೆಂಬೆ ಏನೆಂಬೆ ಒಂದೆರಡಾದುದ, ಏನೆಂಬೆ ಏನೆಂಬೆ ಎರಡೊಂದಾದುದ, ಏನೆಂಬೆ ಏನೆಂಬೆ ಎರಡೊಂದಾದುದ, ಏನೆಂಬೆ ಏನೆಂಬೆ ಅವಿರಳ ಘನವ, ಏನೆಂಬೆ ಏನೆಂಬೆ ಅವಿರಳ ಘನವ, ಮಹಾದಾನಿ ಕೂಡಲ ಸಂಗಮ ದೇವಯ್ಯ, ಮಹಾದಾನಿ ಕೂಡಲ ಸಂಗಮ ದೇವಯ್ಯ, ತಾನೇ ಬಲ್ಲ ತಾನೇ ಬಲ್ಲ ತಾನೇ ಬಲ್ಲ ತಾನೇ ಬಲ್ಲ. ನೀವು ಹೇಳಿದಾಗ ಈ ಅವ್ಯಕ್ತವನ್ನು ಹೇಗೆ ಹೇಳೋದು ಬಾಪು ಅಂತಂದಾಗ, ಬಸವಾದಿ ಶರಣರು ಈಗ ಬಸವಣ್ಣನವರೇ ಕೂಡ ಹೇಗೆ ಅದ್ಭುತವಾಗಿ ಇದನ್ನು ಹೇಳಿದ್ದಾರೆ ಅಂದರೆ, ಇಲ್ಲಿ ಏನೆಂಬೆ ಏನೆಂಬೆ ಒಂದೆರಡಾದುದ, ಏನೆಂಬೆ ಏನೆಂಬೆ ಎರಡೊಂದಾದುದ, ಏನೆಂಬೆ ಏನೆಂಬೆ ಅವಿರಳ ಘನವ. ಅಂದರೆ ಇದನ್ನು ಏನಂತ ಹೇಳೋದು? ಹಿಂದೆ ಜಗದಗಲ ಮುಗಿಲಗಲ ಕೇಳಿದಾಗ ಅದನ್ನು ನನ್ನ ಎಲ್ಲ ವ್ಯಾಪ್ತಿಗೆ ಮೀರಿದಿದ್ದಾಗ ಇದನ್ನು ಏನಂತ ಹೇಳಲಿ? ತಾವು ಹೇಳಿದಾಗ ಇದನ್ನು ಶಬ್ದದಿಂದ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಾವು ಊಟದ ವರ್ಣನೆಯನ್ನು ಮಾಡ್ಬೋದು, ಹೀಗಿದೆ ಹಾಗಿದೆ ಅರೇಂಜ್ಮೆಂಟ್ ಹೇಳ್ಬೋದು, ಎಲ್ಲ ಹೇಳ್ಬೋದು, ಅದನ್ನು ಪಿಕ್ಚರ್ ಹಾಕಿ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಳ್ಬೋದು, ಎಲ್ಲ ಸಾಧ್ಯ ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ. ಇಲ್ಲಿ ತನಕನೂ ಫೀಲ್ ಆಗುತ್ತೆ, ಓ ಖಾರ ಇದೆ ಹುಳಿ ಇದೆ ಅನ್ನೋದು ಫೀಲ್ ಆಗುತ್ತೆ. ಆದರೆ ಒಳಗೆ ಹೋದ್ಮೇಲೆ ಒಂದು 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 ಸಂತೃಪ್ತಿ ಭಾವನೆ ಬರುತ್ತಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ಬೀಯಿಂಗ್ ಮಾತ್ರ. ಅದು ನಾನು ನಿಮ್ಗೆ ಹೇಳಿದಾಗೆ ಪರ್ಸ್ನಾಲಿಟಿ ದಟ್ ಇಸ್ ಎ ಪ್ರೆಸೆನ್ಸ್. ಹಾಗೆ ಈ ಶರಣರ ಅದ್ಭುತವಾಗಿರೋ ತನು ಮನ ಘನ ಅಂದರೆ ತನು ಕಣ್ಣಿಗೆ ಕಾಣುತ್ತೆ, ಮನ ಒಂದು ಅನುಭವಕ್ಕೆ ಬರುತ್ತೆ, ಘನ ಅನ್ನೋದು ಅನುಭವವನ್ನು ಮೀರಿರ್ತಕ್ಕಂಥ ಅನುಭವದಲ್ಲಿದೆ. ಹಾಗೆ ತನುವಿನಿಂದ ಮನ, ಮನದಿಂದ ಘನದ ಕಡೆ. ಹಾಗೆ ಏನೆಂಬೆ ಏನೆಂಬೆ ಈ ಅವಿರಳ ಘನವ, ಈ ಘನತತ್ವವನ್ನು ಏನು ಹೇಳಲಿ ನಾನು? ಮಹಾದಾನಿ ಕೂಡಲ ಸಂಗಮ ದೇವ ತಾನೇ ಬಲ್ಲ. ಇದು ನನ್ನ ಎಲ್ಲದಕ್ಕೂ ಮೀರಿದ್ದು ಯಾರು ಗೊತ್ತಿದೋ ಅವರಿಗೆ ಗೊತ್ತು. ಸೊ ಹಾಗಾಗಿ ದೆರ್ ಇಸ್ ನೋ ವರ್ಡ್ಸ್ ಟು ಎಕ್ಸ್ಪ್ಲೈನ್ ಆರ್ ಟು ಡಿಸ್ಕ್ರೈಬ್. ನಮ್ಮ ಬಾಪು ಪದ್ಮನಾಭ ಅವರ ಕೊಳಲು ವಾದನ ಮತ್ತು ವಚನಗಳ ಗಾಯನ ಮತ್ತು ವಚನಗಳ ಅರ್ಥೈಸುವಿಕೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು.
ಮತ್ತು ನೀವು ಪ್ರಾಯಶಃ ನಿಮ್ಮ ಅನುಭವಕ್ಕೂ ಕೂಡ ಬಂದಿರುತ್ತೆ. ಆ ಸೋರ್ಸನ್ನು ಕನೆಕ್ಟ್ ಮಾಡುವಂಥ ಪ್ರಯತ್ನ ಮತ್ತು ಸೋರ್ಸನ್ನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಈ ಒಂದು ವಚನಗಳಲ್ಲಿದೆ. ಹೀಗಾಗಿ ನಾನು ಜಾಸ್ತಿ ಹೇಳಿದರೆ ಸರಿ ಇರಲ್ಲ ಅದು. ಸೊ ನಿಮಗೂ ಅದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಮಗೊಂದು ಹಂತಕ್ಕೆ ಅದು ಅರ್ಥ ಆಗುವ ಪ್ರಯತ್ನ ಏನು ಮಾಡ್ತಾಯಿದ್ದೀವಿ, ನಾನು ಮಾಡ್ತಾಯಿದ್ದೀನಿ, ಅದು ಒಂದು ಸ್ವಲ್ಪ ಆ ದಾರಿಯಲ್ಲಿ ಸಾಗುವಂಥ ಪ್ರಯತ್ನ ಇದು. ಅದಕ್ಕೆ ಸಾಥ್ ಕೊಟ್ಟಂಥ ಬಾಪು ಪದ್ಮನಾಭ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಧನ್ಯವಾದ ಬಾಪು, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಹಾಡಿದ್ರಿ. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ.